ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ. ನೀವು ನೋಡ್ತಾ ಇದ್ದೀರಾ ರೀಡಿಂಗ್ ರೆಸೋನೇಟರ್ಸ್. ಸೊ ಇವತ್ತು ನಿಮ್ಮ ಮುಂದೆ ಒಂದು ಬ್ಯೂಟಿಫುಲ್ ಲಾಗ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಬುಕ್ ಬ್ರಹ್ಮ ಇವರ ಕಡೆಯಿಂದ ಲಿಟ್ರೇಚರ್ ಫೆಸ್ಟ್ 2024 ಪ್ರಾರಂಭವಾಗಿದೆ. 3 ದಿನಗಳ ಕಾಲ ಈ ಒಂದು ಲಿಟ್ರೇಚರ್ ಫೆಸ್ಟ್ ಇರುತ್ತೆ. ಸೊ ಆಗಸ್ಟ್ 9ನೇ ತಾರೀಕು, 10ನೇ ತಾರೀಕು ಹಾಗೆ 11ನೇ ತಾರೀಕು ಸೇಂಟ್ ಜಾನ್ಸ್ ಆಡಿಟೋರಿಯಮಲ್ಲಿ ನೀವು ಈ ಲಿಟ್ರೇಚರ್ ಫೆಸ್ಟ್ನ ಅಟೆಂಡ್ ಮಾಡ್ಬೋದು. ಸೊ ಈ ಲಿಟ್ರೇಚರ್ ಫೆಸ್ಟ್ ಅಟೆಂಡ್ ಮಾಡೋಕ್ಕೂ ಮುಂಚೆ ನೀವು ಆ್ಯಕ್ಚುಲಿ ರಿಜಿಸ್ಟ್ರೇಷನ್ ಮಾಡಲೇಬೇಕು. ಬಿಕಾಸ್ ಇದು ಈ ಒಂದು ಕಾರ್ಯಕ್ರಮದ ಅಥವಾ ಈ ಒಂದು ಫೆಸ್ಟಿವಲ್ನ ರೂಲ್ಸ್ ಆಗಿರುತ್ತೆ. ಸೊ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಫೆಸ್ಟಿಗೆ ಹೋಗಲೇಬೇಕು. ಇವತ್ತು ವೀಕೆಂಡ್ ಬೇರೆ, ಸೊ ಸ್ಯಾಟರ್ಡೇ. ಸೊ ಹೊರಟೆ. ಸೊ ಅದಾದಮೇಲೆ ಫೆಸ್ಟ್ಗೆ ಎಂಟ್ರಿ ಕೊಟ್ಟೆ. ಇಟ್ ವಾಸ್ ಅ ಬ್ಯೂಟಿಫುಲಿ ಆರ್ಗನೈಸ್ಡ್ ಅಂತ ಹೇಳ್ಬೋದು. ಯಾಕಂದರೆ ಪಾರ್ಕಿಂಗಿಂದ ಹಿಡಿದು ಯಾವುದೇ ತರಹದ ಹಿಂಸೆ ಆಗದೇನೆ ಆರಾಮಾಗಿ ಫ್ರೀಯಾಗಿ ಎಂಜಾಯ್ ಮಾಡೋ ಥರ ಇತ್ತು. ಸೊ ಫೆಸ್ಟಿಗೆ ಎಂಟ್ರಾದೆ. ಫೆಸ್ಟಲ್ಲಿ ಪ್ರೋಗ್ರಾಮ್ಸ್ಗಳಿತ್ತು. 9ನೇ ತಾರೀಕು, 10ನೇ ತಾರೀಕು ಹಾಗೆ 11ನೇ ತಾರೀಕು ನಡೆಯುವಂತಹ ಅಷ್ಟು ಪ್ರೋಗ್ರಾಮ್ನ ಸ್ಕೆಡ್ಯೂಲ್ ಮಾಡಿ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದರು. ಎಟ್ ಎ ಟೈಮ್ ನಿಮಗೆ ತುಂಬ ಕಡೆ ಪ್ರೋಗ್ರಾಮ್ ಆಗುತ್ತೆ. ಸೊ ನಿಮಗೆ ಒಂದು ಹೇಳಬೇಕು ಅಂತ ಅಂದರೆ ಮಂಟಪ, ಮಂಥನ, ಅಂಗಳ, ಅಕ್ಷರ. ಸೊ ಈ ಥರ ಇರುತ್ತೆ. ಸೊ ಈ 4 ಕಡೆ 4 ಥರದ ಪ್ರೋಗ್ರಾಮ್ ಎಟ್ ಎ ಟೈಮ್ ನಡೀತಾ ಇರುತ್ತೆ. ಸೊ ಇಟ್ಸ್ ನಿಮ್ಮ ಚಾಯ್ಸು ಯಾವ ಪ್ರೋಗ್ರಾಮ್ ಯಾವ ಕಡೆ ಹೋಗ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಆ್ಯಂಡ್ ಭಾಷೆ ಕೂಡ ಮೇ ಬಿ ಒಂದು ಕಡೆ ಕನ್ನಡ ನಡೀತಿದ್ರೆ ಇನ್ನೊಂದು ಕಡೆ ತೆಲುಗು ಅಥವಾ ತಮಿಳು ಅಥವಾ ಮಲಯಾಳಂ ಪ್ರೋಗ್ರಾಮ್ಸ್ ನಡೀತಾ ಇರುತ್ತೆ ಅಥವಾ ಸೆಷನ್ಸ್ ನಡೀತಾ ಇರುತ್ತೆ. ತುಂಬ ಒಳ್ಳೆ ಸೆಷನ್ಸ್. ಯಾಕೆಂದರೆ ಯಾರ್ಯಾರು ಓದುಗರು ಇರ್ತೀರಾ ಅಥವಾ ನಿಮ್ಗೆ ಏನಾದ್ರು ಬೇಕು, ಒಳ್ಳೆ ರೀತಿನ ಏನಾದ್ರು ಗೈನ್ ಮಾಡ್ಬೇಕು ನಾಲೆಡ್ಜ್ ಅನ್ನೋದಕ್ಕೆ, ಐ ಥಿಂಕ್ ದೀಸ್ ಆರ್ ದ ಗುಡ್ ಸೆಷನ್ಸ್. ನಾವೇನು ರಿಜಿಸ್ಟ್ರೇಷನ್ ಮಾಡಿಸಿರ್ತೀವಲ್ಲ, ಸೊ ಆ ಬೂತ್ ಹತ್ರ ಹೋಗಬೇಕು. ಅಲ್ಲಿ ನಿಮಗೆ ಒಂದು ID ಕಾರ್ಡ್ ಅಂತ ಕೊಡ್ತಾರೆ. ಬಿಕಾಸ್ ಅದು ಎಲ್ರಿಗೂ ಕಂಪಲ್ಸರಿ ಇರುತ್ತೆ. ನೀವು ಓದುಗರಾಗಿ ಅಥವಾ ಈ ಕಾರ್ಯಕ್ರಮಕ್ಕೆ ಕೇಳುಗರಾಗಿ ಬಂದರೆ ಅಲ್ಲೂ ಒಂದು ID ಕಾರ್ಡ್ ಸಿಗುತ್ತೆ. ಸೊ ಈ ಕಾರ್ಯಕ್ರಮದಲ್ಲಿ ನೀವೇನಾದ್ರು ಭಾಗವಹಿಸ್ತೀರಾ ಅಂದರೆ ಅವ್ರಿಗೂ ಕೂಡ ಒಂದು ID ಕಾರ್ಡ್ ಇರುತ್ತೆ. ಹಾಗೆ ಬುಕ್ ಸ್ಟಾಲ್ಸ್ನ ನೀವಿಟ್ರೆ ಅಲ್ಲಿ ಕೂಡ ನಿಮ್ಗೊಂದು ID ಕಾರ್ಡ್ನ ಕೊಡ್ತಾರೆ. ಸೊ ಈ ರೀತಿಯಾದ ವೆಲ್ ಆರ್ಗನೈಸ್ಡ್ ಅಂತ ಹೇಳ್ಬೋದು. ಸೊ ಇದಾದಮೇಲೆ ನಾನು ಏನು ಮಾಡಿದೆ ಗೊತ್ತಾ, ಪಟ್ಟ ಬುಕ್ ಸ್ಟಾಲ್ಗೆ ಹೋದೆ. ಹೀಗೆ ತುಂಬ ಹತ್ರ ಆಗಿರುವಂತಹ ಒಂದು ಬುಕ್ ಸ್ಟಾಲ್, ದಟ್ ಈಸ್ ತ್ರಿಲೋಕ ಬರಹ. ಅದು ಬುಕ್ ಸ್ಟಾಲ್ ನಂಬರ್ 17 ಇರುತ್ತೆ. ಸೊ ನಾಳೆ ಯಾರ್ಯಾರು ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಡೂ ಗೋ ದೇರ್. ಯಾಕೆಂದರೆ ದೇ ಆರ್ ಸೋ ಸ್ವೀಟ್ ಆಥರ್ಸ್ ಅಂದರೆ ಕಾಂಟೆಂಪ್ರರಿ ಸಮಕಾಲೀನ ಬರಹಗಾರರು ಪುಸ್ತಕಗಳನ್ನ ಮಾರ್ತಾ ಇದ್ದಾರೆ. ಒಂದು ಬುಕ್ ಸ್ಟಾಲ್ಗೆ ಹೋಗಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪುಸ್ತಕಗಳನ್ನ ಕೊಂಡ್ಕೊಳ್ಳಿ. ಹಾಗೆ ಒಂದು ಹಾಯ್ ಹೇಳಿ. ತುಂಬ ಸ್ವೀಟ್ ಪೀಪಲ್, ಚೆನ್ನಾಗಿ ಮಾತಾಡಿಸ್ತಾರೆ. ಬೇಕಂದರೆ ಸೆಲ್ಫಿ ಕೂಡ ತಗೋಬೋದು. ಸೊ ಇದು 17 ಬುಕ್ ಸ್ಟಾಲ್. ಸೊ ಇದನ್ನು ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ. ಸೊ ಇದಾದಮೇಲೆ ನಾನು ಒಂದಷ್ಟು ಬೇರೆ ಪಬ್ಲಿಕೇಶನ್ಸ್ ಎಲ್ಲ ನೋಡಿದೆ. ಅಫ್ಕೋರ್ಸ್ ನಮ್ಮ ಗುರುಗಳು ರವಿ ಬೆಳಗೆರೆ ಅವ್ರದ್ದು ಇದ್ದೇ ಇತ್ತು, ಆ್ಯಂಡ್ ಕುವೆಂಪು ಅವ್ರದ್ದು ಇತ್ತು, ಭೈರಪ್ಪ ಅವ್ರದ್ದು ಇತ್ತು. ಬಟ್ ಆ ಥರ ಬುಕ್ಸ್ ಎಲ್ಲ ತೊಗೊಂಡು ಆಲ್ರೆಡಿ ಓದ್ತಾ ಇರೋದ್ರಿಂದ ಸೊ ನಾನು ತೊಗೊಳೋ ಗೋಜಿಗೆ ಹೋಗಲಿಲ್ಲ. ಸೊ ಇದನ್ನೆಲ್ಲ ಮುಗಿಸ್ಕೊಬಂದು ಒಂದು ಇಂಪಾರ್ಟೆಂಟ್ ಸೆಷನ್ನ ನಾನು ಅಟೆಂಡ್ ಮಾಡೋಕ್ಕಿತ್ತು. ಪ್ರಾಕ್ಟೀಸ್ ಆ್ಯಂಡ್ ಪ್ರೋಸೆಸ್ ಆಫ್ ಪ್ಲೇ ರೈಟಿಂಗ್. ಅಂದರೆ ಒಂದು ನಾಟಕ ಬರೆಯುವ ಹಿಂದಿನ ಶ್ರಮ ಆ್ಯಂಡ್ ಅದನ್ನು ಪ್ರೆಸೆಂಟ್ ಮಾಡೋದು, ಅದನ್ನು ಪ್ರದರ್ಶಿಸುವುದು. ಸೊ ಹೇಗೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡೋ ಶ್ರೀ ಮೇಡಮ್ ಇದ್ದರು. ತುಂಬ ಖುಷಿ ಅನ್ನಿಸ್ತು ಅವ್ರ ಮಾತುಗಳನ್ನ ಕೇಳಿ. ಅದಾದಮೇಲೆ ಅದೇ ಅಂಗಳದಲ್ಲಿ ಇನ್ನೊಂದು ಬ್ಯೂಟಿಫುಲ್ ಆಗಿರುವಂಥ ಸೆಷನ್ ಆಯಿತು. ಅದು ಆಥರ್ಸ್ ಆ್ಯಂಡ್ ಲಿಟ್ರೇಚರ್ ಮೆಮೊರೀಸ್. ಅಂದರೆ ಒಂದು ಸಾಹಿತ್ಯದ ಕೆಲವು ಅಥವಾ ಅಂದರೆ ಬರಹಗಾರರು ಮತ್ತು ಸಾಹಿತ್ಯದಲ್ಲಿ ಬರುವ ಕೆಲವು ತುಣುಕುಗಳು. ಸೊ ಇದು ನನಗೆ ತುಂಬ ಇಷ್ಟ ಕೊಡ್ತು. ಯಾಕಂದರೆ ಇಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರಿದ್ದರು, ಕೃಷ್ಣೇಗೌಡ ಸರ್ ಇದ್ದರು, ಆ್ಯಂಡ್ ತುಂಬ ಏನಾಗುತ್ತೆ ಅಂದರೆ ಇಲ್ಲಿ KS ನರಸಿಂಹಸ್ವಾಮಿ, ಆಮೇಲೆ ಕುವೆಂಪು ಅವರು, ಆಮೇಲೆ ಮೂರ್ತಿರಾವು, ಸೊ ಇವ್ರುಗಳು, ಆಮೇಲೆ C ಅಶ್ವಥ್ ಸರು. ಸೊ ಇವ್ರದ್ದೆಲ್ಲ ತಂದಾಗ ಒಂಥರ ಇಟ್ ಈಸ್ ಅ ನೆಕ್ಸ್ಟ್ ಲೆವೆಲ್ ನೀವು ಕೇಳಿಸ್ಕೋಬೋದು. ಯಾಕೆಂದರೆ ಅವರು ಅಂತಹ ದಿಗ್ಗಜರುಗಳ ಜೊತೆ ಕೆಲಸ ಮಾಡಿರೋದ್ರಿಂದ, ಅವರ ಜೊತೆ ಒಡನಾಟಗಳನ್ನು ಇಟ್ಕೊಂಡಿರೋದ್ರಿಂದ ಅವರು ಅಂದರೆ ನೆನಪುಗಳನ್ನ ಅವ್ರು ಹಂಚ್ಕೊಳ್ಳುವಾಗ ಇಟ್ ವಾಸ್ ಟ್ರೂಲಿ ಅಮೇಝಿಂಗ್ ಅನಿಸುತ್ತೆ. ಸೊ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಸೆಷನ್. ನಾನು ಯಾವ ಥರ ಅಂದರೆ ತುಂಬ ಚೆನ್ನಾಗಿ ಕುತ್ಕೊಂಡು ಎಲ್ಲೂ ಕಾನ್ಸಂಟ್ರೇಷನ್ ಮಿಸ್ ಆಗದೇನೆ ತುಂಬ ಚೆನ್ನಾಗಿ ಕೇಳಿಸ್ಕೊಂಡೆ. ಸೊ ಇದಾದಮೇಲೆ ಇನ್ನೂ ಒಂದು ಸೆಷನ್ ನಾನು ಅಟೆಂಡ್ ಮಾಡಿದೆ. ಸಮತೆ ಮತ್ತು ಮಮತೆಯ ಸೊಲ್ಲುಗಳು ಅಂತ. ಸೊ ಇದು ಎಲ್ಲದಕ್ಕಿಂತ ವಿಭಿನ್ನ ಆಗಿತ್ತು. ಯಾಕಂದರೆ ಇದು ಪರ್ಫಾರ್ಮೆನ್ಸ್. ಸೊ ಇದನ್ನು
ಶ್ರೀಪಾದ್ ಭಟ್ ಅವರು ಡಿಸೈನ್ ಮಾಡಿದ್ದು. ಹಾಗೆ ಇದನ್ನು ಪ್ರೆಸೆಂಟ್ ಮಾಡಿದ್ದು ನಿರ್ದಿಗಂತ ಟೀಮ್ ಮೈಸೂರವರು. ಸೊ ಅನುಷ್ ಶೆಟ್ಟಿ ಆ್ಯಂಡ್ ದ ಟೀಮ್. ಬದುಕಲ್ಲಿ ಬರುವಂತಹ ಅಥವಾ ಬದುಕಿನಲ್ಲಿ ಬದುಕುವ ರೀತಿ ಹಾಗೆ ಕೆಲವು ವಿಚಾರಗಳ ಬಗ್ಗೆ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಮನ ತಡ್ತು. ಸಾಲು ನನಗೆ ತುಂಬ ಕಾಡ್ತು. ಅಂದರೆ ಈ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ಒಂದು ಕಡೆ ಎಲ್ಲೋ ಹೇಳ್ತಾರೆ, ಒಂದು ಹಾಡನ್ನ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ಪ್ರವಾಹ ಆಗಿರುತ್ತೆ. ಸೊ ಈ ಪ್ರವಾಹ ಆದಾಗ ಪ್ರವಾಹದ ಜೊತೆ ಸಾಗಲು ಸತ್ತ ಮೀನುಗಳು ಬೇಕಂತೆ. ಅದೇ ಪ್ರವಾಹದ ವಿರುದ್ಧ ನಾವು ಹೋಗಬೇಕು ಅಥವಾ ಪ್ರವಾಹದ ವಿರುದ್ಧ ನಾವು ಪಯಣಿಸ್ಬೇಕು ಅಂದಾಗ ಜೀವಂತವಾಗಿರೋ ಮೀನುಗಳು ಬೇಕಂತೆ. ಸೊ ಆ ಜೀವಂತವಾಗಿರೋ ಮೀನುಗಳ ಜೊತೆಗೆ ಕೂಡ 8 ಎದೆ ಗುಂಡಿಗೆ ಬೇಕಂತೆ ಬದುಕೋದಕ್ಕೆ. ಅಂದರೆ ಎಷ್ಟು ಇನ್ಸೇನಾಗಿ ಬದುಕನ್ನು ಇಷ್ಟು ರಿಯಲಿಸ್ಟಿಕ್ ಆಗಿ ತುಂಬ ಇನ್ಸೇನಾಗಿ ಮಾತಾಡಿದ್ರು. ಪರ್ಫಾರ್ಮೆನ್ಸ್ ಕೊಟ್ಟರು ಒಂದು ಹಾಡಿನ ಮೂಲಕ. ಸೊ ಈ ಹಾಡಿನ ತುಣುಕುಗಳನ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ, ಯಾಕೆಂದರೆ ಒಂದಕ್ಕಿಂತ ಒಂದು ಅದ್ಭುತವಾಗಿತ್ತು. ಜಯಂತ್ ಕಾಯ್ಕಿಣಿಯವರು ಬರೆದಿರೋದಾಗಿರ್ಬೋದು ಅಥವಾ ಅನುಷ್ ಶೆಟ್ಟಿಯವರೇ ಬರೆದಿರುವಂಥ ಹಾಡುಗಳಾಗಿರ್ಬೋದು, ತುಂಬ ಅದ್ಭುತವಾಗಿ ಪ್ರದರ್ಶನ ಮಾಡಿದ್ರು. ಹಾಗೆ ಇನ್ನೊಂದು ಕಡೆ ಹೇಳ್ತಾರೆ, ಕೂಲಿ ಮಾಡೋ ಹೆಂಗಸು ತನ್ನ ಹೃದಯವನ್ನು ಕುದೀತಿರುವಂತಹ ಕಾವಲಿ ಮೇಲೆ ಇಟ್ಟು ಬದುಕ್ತಾಳೆ ಅಂತ, ವಿಚ್ ಇಸ್ ಈ ಥಾಟ್ ನಂಗೆ ತುಂಬ ಪ್ರೊವೋಕ್ ಮಾಡ್ತು. ವಿಚ್ ಇಸ್ ವೆರಿ ಗುಡ್ ರಿಯಾಲಿಟಿ ಆಫ್ ಲೈಫ್ ಅಂತ ನನಗನ್ನಿಸ್ತು. ಸೊ ಬದುಕನ್ನು ಹೇಗೆ ಬದುಕಬೇಕು ಅಂತ ನನಗೆ ಈ ಪರ್ಫಾರ್ಮೆನ್ಸ್ ನೋಡಿನೂ ಕೂಡ ಇನ್ನೂ ತುಂಬ ತಲೆಗೆ ಮನಸ್ಸಿಗೆ ನಾಟ್ತು. ಸೊ ಇಟ್ ವಾಸ್ ವೆರಿ ಗುಡ್. ಸೊ ಇದಾದಮೇಲೆ ನಾನು ಮತ್ತೆ ಒಂದಷ್ಟು ಬುಕ್ ಸ್ಟಾಲ್ಸ್ಗೆ ಹೋದೆ, ಬುಕ್ಸ್ನ ನೋಡಿದೆ ಯಾವ್ದಾದ್ರು ತೊಗೋಬೋದಾ ಅಂತ. ಅಫ್ಕೋರ್ಸ್ ತೊಗೊಂಡೆ ಕೂಡ. ಆ್ಯಂಡ್ ಒಂದೆರಡು ಪುಸ್ತಕಗಳು ಗಿಫ್ಟ್ ಕೂಡ ಬಂತು. ಐ ಆಮ್ ವೆರಿ ಹ್ಯಾಪಿ. ಸೊ ಇದು ನಾನು ತೊಗೊಂಡಿರುವಂತಹ ಪುಸ್ತಕ. ಆ್ಯಂಡ್ ನಿಮಗೆ ಫುಡ್ ಬೇಕು ಅಂದರೂ ಕೂಡ ಅಲ್ಲೇ ಲಿಮಿಟೆಡ್ ಫುಡ್ ಸ್ಟಾಲ್ಸ್ ಇದೆ, ವಿಚ್ ಈಸ್ ವೆರಿ ಥಾಟ್ಫುಲ್. ರೈಟರ್ಸ್, ಒಂದಷ್ಟು ರೀಡರ್ಸ್, ಒಂದಷ್ಟು ಫ್ರೆಂಡ್ಸ್, ಒಂದಷ್ಟು ಜನ ಮೀಟ್ ಮಾಡಿದೆ, ಮಾತಾಡಿದೆ, ವಿಚ್ ಈಸ್ ವೆರಿ ಬ್ಲೆಸ್ಡ್ ಅನ್ನೋ ಫೀಲ್ ಬಂತು. ಯಾಕೆಂದರೆ ಪ್ರತಿ ಸತಿ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋಗುವಾಗ ಇಟ್ ವಾಸ್ ಡಿಫ್ರೆಂಟ್ ಆಗಿರುತ್ತೆ. ಯಾಕೆಂದರೆ ಆ ಒಂದು ಪರ್ಟಿಕ್ಯುಲರ್ ಕಾರ್ಯಕ್ರಮ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಹೋಗಿರ್ತೀವಿ. ಬಟ್ ಈ ಫೆಸ್ಟ್ ಅನ್ನೋದಿರುತ್ತಲ್ಲ, ಈ ಲಿಟ್ರೇಚರ್ ಫೆಸ್ಟ್ ಅಂತ ಎಲ್ಲ, ಸೊ ಇಲ್ಲಿಗೆ ಹೋಗ್ಬೇಕಾದ್ರೆ ನಿಮ್ಗೆ ಏನು ಅನ್ಸುತ್ತೆ ಅಂದರೆ ಇದೊಂಥರ ಡಿಫ್ರೆಂಟ್ ವೈಬ್. ಯಾಕೆಂದರೆ ನಿಮಗೆ ರೀಡಿಂಗ್ ಫ್ರೆಂಡ್ಸ್ ಅಂದರೆ ರೀಡರ್ಸ್, ಆ ಒಂದು ಕಮ್ಯುನಿಟಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ಆ ಒಂದು ಕೈಂಡ್ ಆಫ್ ಪೀಪಲ್ ಸಿಗ್ತಾರೆ, ರೈಟರ್ಸ್ ಸಿಗ್ತಾರೆ. ಸೊ ನಾವು ಓದಿದ್ದನ್ನು ಅವ್ರ ಜೊತೆ ಡಿಸ್ಕಸ್ ಮಾಡ್ಬೋದು. ಒಂದು ಒಳ್ಳೆ ಇಂಟ್ರಾಕ್ಟಿವ್ ಸೆಷನ್ ಕೂಡ ಆಗುತ್ತೆ ರೈಟರ್ಸ್ ಜೊತೆ. ಇಟ್ ವಾಸ್ ಅ ಅಮೇಝಿಂಗ್ ಡೇ. ಆ್ಯಂಡ್ ನಾಳೆ ಯಾರ್ಯಾರು ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ರೆ ದಯವಿಟ್ಟು ಹೋಗಿ, ಡೋಂಟ್ ಮಿಸ್. ಬಿಕಾಸ್ ಕೋರಮಂಗ್ಲ ಬರೀ ಪಬ್ಬಿಗೆ ಮಾತ್ರ ಅಲ್ಲ, ಲಿಟ್ರೇಚರ್ ಫೆಸ್ಟ್ಗೂ ಇಟ್ ಈಸ್ ಅ ವೆರಿ ಫೇಮಸ್ ಅನ್ನೋದನ್ನು ಪ್ರೂವ್ ಮಾಡಬೇಕು. ಆ್ಯಂಡ್ ಆಗುತ್ತೆ ಕೂಡ. ಇಟ್ ವಾಸ್ ಅ ಫಸ್ಟ್ ಟೈಮ್ಗೆ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಫಸ್ಟ್ ಟೈಮ್ ಫೆಸ್ಟಿವಲ್ಗೆ. ಸೊ ಐ ಥಿಂಕ್ ಇನ್ನು ಹೋಗ್ತಾ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಈ ಫೆಸ್ಟ್ಗಳು, ಲಿಟ್ರೇಚರ್ ಫೆಸ್ಟ್ಗಳು ಎಸ್ಪೆಷಲಿ. ಯಾಕೆಂದರೆ ಇದು ಸೌತ್ ಇಂಡಿಯನ್, ಬರೀ ಕನ್ನಡ ಮಾತ್ರ ಅಲ್ಲ, ಕನ್ನಡ, ತೆಲುಗು, ತಮಿಳ್, ಮಲಯಾಳಂ ಕೂಡ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ ಒಂದು ಎಕ್ಸ್ಪೀರಿಯನ್ಸ್. ಇಫ್ ಯು ರಿಯಲಿ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಸಮಥಿಂಗ್ ಇನ್ ವೀಕೆಂಡ್ಸ್ ಅಂದರೆ ದಿಸ್ ಇಸ್ ಒನ್ ಆಫ್ ದ ಗುಡ್ ಐಡಿಯಾ ಟು ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಹೇಳ್ತಾ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಲಿಟ್ರೇಚರ್ ಅಪ್ಡೇಟ್ಸ್ಗೆ ತಪ್ಪದೆ ಫಾಲೋ ಮಾಡಿ ರೀಡಿಂಗ್ ರೆಸೋನೇಟರ್ಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್. ಥ್ಯಾಂಕ್ ಯು. ಬಾಯ್. ಅಲ್ಲಿವರೆಗೂ ಚೆನ್ನಾಗಿರಿ, ಆರೋಗ್ಯವಾಗಿರಿ, ಖುಷಿಯಾಗಿ ಎಂಜಾಯ್ ಮಾಡಿ ಲೈಫ್ನ.